ಸರ್ ನಮಸ್ತೆ. ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರೋದು ಅಂದ್ರೆ ಆಪ್ಷನ್ ಟ್ರೇಡಿಂಗ್. ಅಂದ್ರೆ ಅದರಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಅಂತೆಲ್ಲ ಬರುತ್ತೆ ಅಂತ ಇದೆ. ಸೊ ಹಿಂದೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ ಕೇಳಿ ಬರ್ತಾ ಇತ್ತು. ಈಗ ಆಪ್ಷನ್ ಟ್ರೇಡಿಂಗ್ ಆ ತರದ ವಿಷಯಗಳು ಇರೋದ್ರಿಂದ ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ನೀವೇನಾದ್ರೂ ಹೇಳ್ಬೋದು? ಖಂಡಿತ. ನೋಡಿ, ಇದು ಮೂಲವಾಗಿ ಇದು ಹುಟ್ಟಿರೋದು ಅಥವಾ ಇದನ್ನ ಮಾಡಿರೋದು ಹೆಡ್ಜಿಂಗ್ ಟೂಲ್ ಅಂತ. ಹೆಡ್ಜಿಂಗ್ ಅಂದ್ರೆ ಇನ್ಶೂರೆನ್ಸ್. ಕರೆಕ್ಟ್. ಈಗ ಮಾರ್ಕೆಟ್ ಅಲ್ಲಿ ನಾವು ಹೂಡಿಕೆ ಮಾಡಿರ್ತೀವಿ, ಮಾರ್ಕೆಟ್ ಕರೆಕ್ಷನ್ ಆದ್ರೆ ಅಥವಾ ತುಂಬಾ ಬಿದ್ರೆ ಡೌನ್ ವ್ಯಾಲ್ಯೂ ಆಗುತ್ತೆ. ಇದನ್ನೆಲ್ಲ ತಡೆಯೋದಕ್ಕೆ ಅಂತ ಇನ್ವೆಸ್ಟರ್ಸ್ ಗೆ ಮೊದಲನೇದಾಗಿ ಇದು ಮಾಡಿರೋದು. ಇನ್ಶೂರೆನ್ಸ್ ತರನೇ ವರ್ಕ್ ಆಗುತ್ತೆ ಇದು. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಇನ್ಶೂರೆನ್ಸ್ ಅಂದ್ರೆ ಏನಾದ್ರು ವಸ್ತುಗಳು ಇದ್ದಾಗ ಇನ್ಶೂರೆನ್ಸ್, ಅದಿಲ್ದೇನೆ ಮಾಡೋದು ಟ್ರೇಡಿಂಗ್ ಅಂತ ಹೊಸದೊಂದು ಹುಟ್ಟಿಸ್ಕೊಂಡ್ರು. ಅದು ಟ್ರೇಡಿಂಗ್ ಟೂಲ್ ಆಗಿ, ಅಂದ್ರೆ ಯಾವ್ದು ಹೆಡ್ಜಿಂಗ್ ಟೂಲ್ ಆಗಿತ್ತು ಮೊದಲು, ಅದನ್ನ ಟ್ರೇಡಿಂಗ್ ಟೂಲ್ ಆಗಿ ಜನ ಬದಲಾಯಿಸ್ಕೊಂಡ್ರು, ಉಪಯೋಗಿಸೋಕ್ ಪ್ರಾರಂಭ ಮಾಡಿದ್ರು. ಆಸಕ್ತಿ ಹೆಚ್ಚು, ಯಾಕಂದ್ರೆ ಸೆಳೆತ ಹೆಚ್ಚು ದುಡ್ಡು ಬೇಕಾಗಿಲ್ಲ, ಕಡಿಮೆ ದುಡ್ಡಲ್ಲಿ ದೊಡ್ಡ ಲಾಭ ಮಾಡಬಹುದು ಅನ್ನೋ ಆಲೋಚನೆ. ಹಾಗಾಗಿ ಅದನ್ನ ಟ್ರೇಡಿಂಗ್ ಟೂಲ್ ಮಾಡಿದ್ರು. ಆ ನಂತರ ಅದ್ರ ಬಗ್ಗೆ ಹೆಚ್ಚು ಏನು ಗೊತ್ತಿಲ್ಲದೆ ಬಂದವರು ಆಪ್ಷನ್ಸ್ ಅನ್ನ ಅದನ್ನ ಗ್ಯಾಂಬ್ಲಿಂಗ್ ಟೂಲ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಅದು ಹುಟ್ಟಿದ್ದು ಹೆಡ್ಜಿಂಗ್ ಟೂಲ್ ಆಗಿ, ನಂತರ ಬುದ್ಧಿವಂತರು ಅದನ್ನ ಟ್ರೇಡಿಂಗ್ ಟೂಲ್ ಆಗಿಸಿದ್ರು. ನಂತರ ಇನ್ನೂ ಬುದ್ಧಿವಂತರು ಹೇಳ್ಬೇಕೋ ಏನೋ ಗೊತ್ತಿಲ್ಲ, ಅವರು ಅದನ್ನ ಗ್ಯಾಂಬ್ಲಿಂಗ್ ಟೂಲ್ ಆಗಿಸಿದ್ದಾರೆ. ಹಾಗಾಗಿ ಅದನ್ನ ಮೂಲವಾಗಿ ಉಪಯೋಗಿಸಬೇಕಾಗಿದ್ದು ಹೆಡ್ಜಿಂಗ್ ಪರ್ಪಸ್ಗಾಗಿ. ಎಕ್ಸಾಕ್ಟ್ಲಿ ಸರ್. ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಇನ್ಸೂರೆನ್ಸ್ ಅಂದ್ರೆ ಸೆಕ್ಯೂರಿಟಿ, ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಇದ್ದಿದ್ದನ್ನ ಅವ್ರ ಅನುಕೂಲಕ್ಕೆ ಅದನ್ನ ಚೇಂಜ್ ಮಾಡ್ತಾ ಬಂದಿದ್ದಾರೆ ಅಂತ ಅನ್ಸುತ್ತೆ. ಖಂಡಿತ. ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು.